ಇದೇ ತಿಂಗಳಲ್ಲಿ ನಾವು ಸಿದ್ಧತೆನ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ. BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ, ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತಲಕ್ಕೆ ಕೇಳಿದ್ದಾರೆ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆನ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ. BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ, ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತಲಕ್ಕೆ ಕೇಳಿದ್ದಾರೆ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆನ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ.
ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಲಹೆ ಕೇಳಿದ್ದಾರೆ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಲಹೆ ಕೇಳಿದ್ದಾರೆ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಲಹೆ ಕೇಳಿದ್ದಾರೆ.